ಇದು ಗರುಡಪುರ ಅಂತ. ಈ ಗ್ರಾಮದಲ್ಲಿ ಕಡು ಬಡವರಾದಂಥ ಬ್ರಾಹ್ಮಣರು ಗಂಡ ಹೆಂಡತಿ ಒಂದು ಮಗು ಇರುತ್ತೆ. ಆ ಗ್ರಾಮದಲ್ಲಿ ವಿಶೇಷವಾಗಿ ಸಾರ್ವಜನಿಕರು ಕಟ್ಟಿಸಿರುವಂಥ ದೇವಸ್ಥಾನ ಇಲ್ಲಿದೆ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸ್ಕೊಂಡು ಈ ಗಂಡ ಹೆಂಡತಿ ಮಗು ಈ ದೇವರಿಗೆ ಪೂಜೆ ಸಲ್ಲಿಸ್ತಾ ಇರ್ತಾರೆ. ಅನಿವಾರ್ಯವಾಗಿ ಇವ್ರಿಗೆ ಯಾರೋ ಒಬ್ಬರು ಹಸುನ ದಾನ ಕೊಡ್ತಾರೆ. ಇವರಿಗೆ ಊರಲ್ಲಿರುವಂಥ ಒಬ್ಬ ರೆಡ್ಡಿ ಹಸುನ ದಾನ ಕೊಡ್ತಾರೆ. ಕಾರಣಾಂತರಗಳಿಂದ ಒಂದು 2-3 ವರ್ಷ ಆದಮೇಲೆ ಇವ್ರ ಕಾರಣಾಂತರಗಳಿಂದ ಆರೋಗ್ಯದ ಸ್ಥಿತಿ ಸರಿ ಇಲ್ಲದೆ ಆಗತ್ತೆ. ಸರಿ ಇಲ್ಲದೆ ಆದಾಗ ಇವು ಕಂಗಾಲಾಗ್ತಾರೆ ಮನೆಯೊಳಗಡೆ ಇರುವಂಥ ಹೆಂಗಸರು. ಆವಾಗ ದಿಕ್ಕು ತಪ್ಪೋಗಿ ಇವರು ಆ ದೇವಸ್ಥಾನ ಈ ದೇವಸ್ಥಾನ ಎಲ್ಲ ಕಡೆಯೂ ಓಡಾಡ್ತಾರೆ. ಓಡಾಡ್ತಾ ಒಬ್ಬೊಬ್ಬರು ಒಂದೊಂದು ಹೇಳೋಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಒಬ್ಬರು ಇದ್ದಾರೆ, ಅವರು ವೈದಿಕರು ಕೆಲಸ ಮಾಡ್ತಾರೆ. ಅವ್ರ ಹತ್ರ ಹೋದರೆ ತುಂಬ ಚೆನ್ನಾಗಿ ಮೇಲಾಗ್ಬಿಡುತ್ತೆ, ಬನ್ನಿ ಅಂತ ಒಬ್ಬರು ಯಾರೋ ಸ್ನೇಹಿತರು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಅಲ್ಲೂ ಕೂಡ ಏನೋ ಕೊಟ್ಟಿರೋ ಅಂಥ ಪ್ರಸಾದ ತಗೊಂಬಂದು ಇವರ ಹಣೆಗಿಡ್ತಾರೆ ಅರ್ಚಕರಿಗೆ. ಆದರೂ ಮೇಲಾಗೋದಿಲ್ಲ. ಹಾಗೆ ವಿಶೇಷವಾಗಿ ಇಲ್ಲಿ ಒಬ್ಬ ಡಾಕ್ಟ್ರ್ ಇದ್ದಾರೆ. ಈ ಡಾಕ್ಟ್ರ್ ಹತ್ರ ತೋರಿಸಿದ್ರೆ ಮೇಲಾಗ್ಬಿಡತ್ತೆ ಅಂತ ಲೇಡಿ ಡಾಕ್ಟ್ರ್ ಹತ್ರ ಕರ್ಕೊಂಬರ್ತಾರೆ. ಅಲ್ಲಿ ಕರ್ಕೊಂಬಂದರೂ ಕೂಡ ಮೇಲಾಗೋದಿಲ್ಲ ಇವರಿಗೆ. ಏನನ್ನೋ ಪಾಪ ಹರಸಾಹಸ ಪಡ್ತಾರೆ, ನನ್ನ ಗಂಡ ಚೆನ್ನಾಗಿರಲಿ ಅಂತ ಓಡಾಟ ಮಾಡಿ ಕಣ್ಣೀರು ಸುರಿಸ್ತಾ ಇರೋ ಸಮಯದಲ್ಲಿ ಕತ್ತಲ್ಲಿರುವಂಥ ತಾಳಿನ ತೆಗೆದುಬಿಟ್ಟು ಬಂಗಾರದ ಅಂಗಡಿಗೆ ಹೋಗ್ತಾರೆ. ಆ ಬಂಗಾರದ ಅಂಗಡಿಗೆ ಹೋದಾಗ ಅಲ್ಲಿರೋವಂಥ ಅರ್ಶಿನ ಕೊಂಬು ಕಟ್ಕೊಂಡು ಬಂಗಾರದ ಅಂಗಡಿಗೆ ಹೋಗಿ ಆ ತಾಳಿನ ಮಾರಾಕಿ ಗಂಡನಿಗೆ ಆರೋಗ್ಯದ ಸ್ಥಿತಿ ಸರಿ ಇಲ್ಲಿರಾಗ ತೋರ್ಸೋಕ್ಕೆ ಅಂತ ಸಾಲ ಮಾಡಿರೋರಿಗೆಲ್ರಿಗೂ ಸಾಲ ಬಗೆಹರಿಸ್ಬಿಟ್ಟು ಶನಿವಾರ ಬೆಳಗ್ಗೆ ಈ ತಾಳಿ ಬಿಚ್ಚಿ ಎಲ್ಲ ಅಂಗಡಿಗೂ ಹೋಗ್ತಾಳೆ ಈ ತಾಳಿನ ಎತ್ಕೊಂಡು. ಆದರೆ ಯಾರು ಕೂಡ ತಾಳಿ ತೊಗೊಳೋದಿಲ್ಲ. ಒಬ್ಬ ಹಿರಿಯ ಮುದುಕ ಬಂದು ಕೇಳ್ತಾರೆ, ಏನಂತ ಅಂದರೆ, ಏನಮ್ಮ ನೀ ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ, ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇದ್ದೀನಿ, ಏನಮ್ಮ ನೀ ಸಮಾಚಾರ ಅಂತ ಕೇಳ್ತಾರೆ. ತಾತ ಏನಿಲ್ಲ, ನನ್ನ ಗಂಡನಿಗೆ ಆರೋಗ್ಯ ಸ್ಥಿತಿ ಸರಿ ಇಲ್ಲ, ಆದ ಕಾರಣ ಈ ತಾಳಿ ಮಾರಾಕ್ಬಿಟ್ಟು ಕೊಡಬೇಕಾದವ್ರಿಗೆಲ್ರಿಗೂ ಕೊಟ್ಬಿಟ್ಟು ಸಮಾಧಾನವಾಗಿರೋಣ ಅಂತ ಹೊರಟಿದ್ದೀನಿ ತಾತ ಅಂತ ಹೇಳ್ತಾರೆ. ಆದರೆ ಈ ತಾತ ಇಟ್ಕೊಂಡು ಹೇಳ್ತಾರೆ, ನಿನ್ನ ಕಾಸು ಬೇಕಾದ್ರೆ ನಾನು ಕೊಡ್ತೀನಿ ಅಮ್ಮಣ್ಣಿ, ತಾಳಿ ನನಗೆ ಬೇಡ, ನೀನು ನನ್ನ ಮಗಳಿದ್ದಂಗೆ ಅಂತ ಹೇಳ್ತಾರೆ. ಇಲ್ಲ ನಾನು ತಾಳಿ ಮುಟ್ಟಲ್ಲ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ. ಆ ತಾಳಿನ ಇವ್ರ ಕೈ ಕೊಟ್ಬಿಟ್ಟು ಕಾಸು ಇವ್ರಿಗೆಲ್ಲ ಕೊಡಬೇಕಾಗತ್ತೆ. ಇವ್ರಿಗೆಲ್ಲ ಕೊಟ್ಕೊಂಡು ಬಂದುಬಿಡ್ತಾರೆ. ನೋಡಿ, ಇಲ್ಲೆಲ್ಲ ಸಾಲಗಾರರು ಮನೆ ಮುಂದ್ಗಡೆ ಕೂತ್ಕೊಂಡಿರ್ತಾರೆ, ಇವ್ರಿಗೆಲ್ಲ ಕೊಟ್ಕೊಂಡು ಬರ್ತಾರೆ. ಕೊಟ್ಕೊಂಡು ಬಂದಾಗ 1 ರೂಪಾಯಿ ಮಿಗತ್ತೆ ಇವ್ರ ಹತ್ರ. ಆ 1 ರೂಪಾಯಿ ಮಿಕ್ಕಿದಾಗ ಮೀಸಲು ಕಟ್ಬಿಟ್ಟು ಮತ್ತೆ ಪುನಃ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹತ್ರಕ್ಕೆ ಬರ್ತಾರೆ. ಇರೋದು 1 ರೂಪಾಯಿ ಮೀಸಲು ಕಟ್ಟಬೇಕು, ನಮ್ಮ ಮನೆ ದೇವ್ರ ಹೆಸರು ಹೇಳಿ, ಸಂಜಾ ಕಾಲದಲ್ಲಿ ಸ್ವಾಮಿ ಆಂಜನೇಯ ಸ್ವಾಮಿ ಹೆಸರು ಹೇಳಿ ಮೀಸಲು ಕಟ್ತೀನಿ. ಆದರೆ ನಿತ್ಯ ನಮ್ಮ ಯಜಮಾನರು ಡೈಲಿ ಬಂದು ಲಕ್ಷ್ಮೀ ನರಸಿಂಹಸ್ವಾಮಿಗೆ ಪೂಜೆ ಸಲ್ಲಿಸೋರು. ಆ ಪೂಜೆ ಸಲ್ಲಿಸಿದ್ರು ಕೂಡ ನೀನು ಕರುಣೆ ತೋರಲಿಲ್ಲ ನನ್ನ ಗಂಡ ಇರೋಷ್ಟು ದಿವಸನೇ ನಿನ್ನ ಊರೊಳಗಡೆ ಪೂಜೆ ನಡೆಯುತ್ತೆ, ಆಮೇಲೆ ಪೂಜೆ ನಿಂತೋಗ್ಬಿಡತ್ತೆ, ನನ್ನ ಗಂಡನ ಆರೋಗ್ಯ ಸ್ಥಿತಿ ಸರಿಪಡಿಸು ಅಂತ ಲಕ್ಷ್ಮೀ ನರಸಿಂಹಸ್ವಾಮಿನ ಪ್ರಾರ್ಥಿಸ್ತಾಳೆ. ಆದರೂ ಕೂಡ ದೇವ್ರ ಕಡೆಯಿಂದ ಯಾವ ಸಹಾಯನೂ ಆಗಲಿಲ್ಲ ಪಾಪ ಅಂತ ಒಂದು ಕಡ್ಡಿ ತುಂಡಾದಾಗೆ ಒಂದು ತೀರ್ಮಾನಕ್ಕೆ ಬರ್ತಾಳೆ ಈ ಅಮ್ಮಣ್ಣಿ. ಏನಾಗತ್ತೆ ಅಂದರೆ, ಶನಿವಾರ ಸಂಜಾ ಕಾಲದಲ್ಲಿ ಕೆಲಸಕ್ಕೆ ಹೋಗಿದ್ದವ್ರು ಎಲ್ಲರೂ ಶನಿವಾರ ಸಾಯಂಕಾಲ ಮನೆಗೆ ಬಂದುಬಿಡ್ತಾರೆ. ರಾತ್ರಿ 12 ಗಂಟೆಗೆ ಸರಿಯಾಗಿ ಪಾಲ್ಡಾಯಿಲ್ ತೊಗೊಂಡು ಸತ್ತೋಗ್ಬಿಡೋಣ ಅಂತ ಬೆಳಿಗ್ಗೆ 9 ಗಂಟೆಯಲ್ಲಿ ತೀರ್ಮಾನ ಮಾಡ್ತಾಳೆ. ಇವರೇ ಒಂದು ಹಸುವನ್ನು ಸಾಕಿರ್ತಾರೆ, ಪುಟ್ಟದಾಗ ಒಂದು ಹಸುವನ್ನು ಸಾಕ್ಕೊಂಡಿರ್ತಾರೆ ಮನೆ ಒಳಗಡೆ. ಸ್ವಾಮಿಗೆ ದಾನ ಕೊಟ್ಟಿರುವಂಥ ಹಸುಗೆ ಹುಲ್ಲು ತೊಗೊಂಬರೋಕ್ಕೆ ಅಂತ ಹೋಗ್ತಾರೆ ಇವರು. ಅವ್ರ ಸಣ್ಣ ಮಗು ಶಾಲೆಗೆ ಹೋಗುತ್ತೆ. ಆ ಸಮಯದಲ್ಲಿ ಈ ಹಸು ಏನು ಮಾಡುತ್ತೆ ಅಂದರೆ, ಅಂಬಾ ಅಂತ ಮನೆ ಬಾಗಿಲ ಹತ್ರ ಬಂದುಬಿಟ್ಟು ಈ ಕಿರ್ಚಿದಾಗ ಕೂಗಿದಾಗ ಅವರು ಗೋಡೆ ಇಟ್ಕೊಂಡು ಬರ್ತಾರೆ ಅರ್ಚಕರು. ಗೋಡೆ ಇಟ್ಕೊಂಬಂದು ಆ ಹಸುನ ಮುಟ್ತಾರೆ. ನನಗೆ ಆರೋಗ್ಯ ಸ್ಥಿತಿ ಸರಿ ಇಲ್ಲ, ಹುಲ್ಲು ಹೊರ್ಕೊಂಬರಕ್ಕೆ ಹೋಗಿದ್ದಾರೆ, ಅಲ್ಲೇ ಮಲ್ಕೊಂಡಿರೋಕು ಅಂತ ಹೇಳ್ತಾರೆ. ಹೇಳಿದಾಗ ಈ ಹಸು ಏನು ಮಾಡುತ್ತೆ ಅಂದರೆ, ಇವರು ಮುಟ್ಟಿದಾಗ ಬೆಟ್ಟ ಗುಟ್ಟುಗಳ ಕಡೆಗೆ ಹೋಗುತ್ತೆ, ಮಲಗಲಿಲ್ಲ, ಬೆಟ್ಟ ಗುಟ್ಟುಗಳ ಕಡೆಗೆ ಹೋಗುತ್ತೆ. ಬೆಟ್ಟ ಗುಟ್ಟುಗಳ ಕಡೆ ಹೋಗಿಬಿಟ್ಟು ಬೇಕಾಗಿರೋವಂಥ ಗಿಳಿಮೂಲಿಕೆಗಳು ತಿನ್ಕೊಂಡು ಬರುತ್ತೆ.
ತಿನ್ಕೊಂಡು ಬಂದು ಸಂಜಾ ಕಾಲದಲ್ಲಿ ನನ್ನ ಕೈಯಾರೆ ನನ್ನ ಗಂಡನಿಗೆ ಹಾಲು ಕುಡಿಸೋಣ ಅಂತ ಹಾಲು ಕರ್ಕೊಂಡು ಆಂಜನೇಯ ಸ್ವಾಮಿ ಮುಂದುಗಡೆ ಇಟ್ಟುಬಿಟ್ಟು ಅಲ್ಲಿ ಆಂಜನೇಯ ಸ್ವಾಮಿಗೆ ಸಂಜಾ ಕಾಲದಲ್ಲಿ ದೀಪಾರಾಧನೆ ಮಾಡಿಬಿಟ್ಟು, ನನ್ನ ಮನೆ ದೇವರು ನೀನು ಹನುಮಂತ ಭಾಳ ಬುದ್ಧಿವಂತ, ನಂಬಿದವನ ಸಿರಿವಂತನು ಮಾಡುವನು ಹನುಮಂತ ಅಂತ ಹೇಳಿಬಿಟ್ಟು ₹1.25 ಅಲ್ಲಿ ಮೀಸಲಿಟ್ಬಿಟ್ಟು ಈ ಹಾಲನ್ನ ನೈವೇದ್ಯಕ್ಕಿಟ್ಟಿರುವಂಥ ಹಾಲನ್ನ ತಗೊಂಡೋಗಿ ತನ್ನ ಗಂಡನಿಗೆ ಕುಡಿಸ್ತಾಳೆ. ಇವರಿಗೆ ಬಾಯೆಲ್ಲ ಹುಣ್ಣಾಗೋಗಿರುತ್ತೆ, ಬೇಡ ಕಣೆ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ನಾನು ಸತ್ತಾಣಿ ಅಂತ ಇವ್ರು ಹೇಳಿದಾಗ ಪಾಪ ದುಃಖ ಆಗಿಬಿಟ್ಟಿರುತ್ತೆ. ಇದಾದರೂ ಒಂದು ಸತಿ ಇವಳು ಮಾತು ಕೇಳೋಣ ಅಂತ ಹಾಲು ಕುಡಿತಾರೆ. ಆದರೆ ಈ ಹಸು ಬೆಳಗ್ಗೆ ಎಲ್ಲ ಹೋಗಿ ಮೇವು ತಿನ್ಕೊಂಡು ಬಂದಿರುತ್ತೆ. ಸಂಜಾ ಕಾಲದಲ್ಲಿ ಹಾಲು ಕೊಟ್ಟಿರೋವಂಥ ಹಾಲು ಆಂಜನೇಯ ಸ್ವಾಮಿ ಮುಂದುಗಡೆ ಫೋಟೋ ಮುಂದೆ ಇಟ್ಟುಬಿಟ್ಟು ನೈವೇದ್ಯ ಮಾಡಿರೋವಂಥ ಹಾಲನ್ನ ತಂದು ಸ್ವಂತ ಅವ್ರ ಕೈಯಾರೆ ತೊಗೊಂಬಂದು ಆ ಹಾಲನ್ನ ಗಂಡನಿಗೆ ಕುಡಿಸ್ತಾರೆ. ಆ ಹಾಲು ಕುಡಿದ ತಕ್ಷಣ ರಾತ್ರಿ ಯಾವುದೋ ಬೆಳಗ್ಗೆ ಯಾವುದೋ ಅನ್ನೋದೇ ಗೊತ್ತಿರಲ್ಲ. ಯಾಕೆಂದರೆ 3-4 ತಿಂಗಳು ಹಾಸಿಗೆ ಹಿಡ್ದಿರ್ತಾರೆ ಇವರು. ಆ ಹಾಸಿಗೆ ಹಿಡ್ದಿರಾಗ ಹಗಲು ಯಾವುದೋ ಬೆಳಗ್ಗೆ ಯಾವುದೋ ಅಂತ ಗೊತ್ತಿಲ್ಲದಿರೋ ಸಮಯದಲ್ಲಿ ಒಂದು ಸಂಜಾ ಕಾಲದಲ್ಲಿ ಈ ತಾಯಿ ಆ ಕೆಲಸ ಮಾಡಿರ್ತಾರೆ. ಹೆಂಡತಿ ಹಾಲು ಕುಡಿಸಿರ್ತಾರೆ. ಮಗು ಮಲ್ಕೊಂಡಿರುತ್ತೆ. ರಾತ್ರಿ 11 ಗಂಟೆಗೆ ಸರಿಯಾಗಿ ಎಲ್ಲರೂ ಪಾಲ್ಡಾಯಿಲ್ ತೊಗೊಂಡು ಸತ್ತೋಗ್ಬಿಡೋಣ, ಈ ಜೀವ ಬೇಡ, ಈ ಜೀವನ ಬೇಕಾಗಿಲ್ಲ ಅಂತ ಒಂದು ತೀರ್ಮಾನ ಮಾಡಿರ್ತಾರೆ. ಯಾಕೆ ಅಂದರೆ ಯಾರು ಕೈ ಹಿಡಿಯೋಕ್ಕೆ ಬರಲ್ಲ ಬ್ರಾಹ್ಮಣರಿಗೆ. ಯಾರು ಕೈ ಹಿಡಿಯೋಕ್ಕೆ ಇರೋ ಸಮಯದಲ್ಲಿ ಯಮನ್ ದುಃಖ ಆಗ್ಬಿಡುತ್ತೆ, ನನ್ನ ಯಾರು ಕೈ ಹಿಡಿಯೋಕ್ಕೆ ಬರಲಿಲ್ಲ, ಯಾವ ದೇವರು ನಮಗೆ ಕೈ ಹಿಡಿಯೋಕ್ಕೆ ಬರಲಿಲ್ಲ ಅಂತ ಬೇಜಾರಾಗ್ಬಿಟ್ಟು ಪಾಲ್ಡಾಯಿಲ್ ಡಬ್ಬ ಇಟ್ಕೊಂಡಿರ್ತಾಳೆ. 11 ಗಂಟೆಗೆ ಸರಿಯಾಗಿ ಎಲ್ಲರೂ ಪಾಲ್ಡಾಯಿಲ್ ತೊಗೊಂಡು ಸತ್ತೋಗ್ಬಿಡೋಣ ಅಂತ ತೀರ್ಮಾನ ಮಾಡಿರ್ತಾರೆ. ಆದರೆ ಇವ್ರಿಗೆ ಯಾವುದೋ ಒಂದು 10:15 ಗಂಟೆಗೆ ಸರಿಯಾಗಿ ರಾತ್ರಿಯಲ್ಲಿ ಒಂದು ಕಳ್ಳು ಕೋಳಿ ಕೂಗ್ಬಿಡುತ್ತೆ. ಆದರೆ ಇವರು ಮಾಮೂಲಿ ಮನುಷ್ಯರ ಥರ ಎದ್ದು ಸ್ನಾನ ಮಾಡಿ ವಿಭೂತಿ ಇಟ್ಕೊಂಡು ಹೆಂಡತಿನ ಎಬ್ಬಿಸ್ತಾರೆ. ಸೂರ್ಯನ ಹುಟ್ಟೋ ಸಮಯ ಆಯಿತು, ಏಳೆ ಅಂತ ಹೆಂಡತಿನ ಎಬ್ಬಿಸ್ತಾರೆ. ಇವ್ರಿಗೆ ಆಶ್ಚರ್ಯ ಆಗಿಬಿಡುತ್ತೆ ಹೆಂಡತಿಗೆ, ಏನಪ್ಪ ಇದ್ರ ಮಹಾತ್ಮೆ ಅಂತ. ಆದರೆ ಅಲ್ಲಿ ಗುಣ ಆಗಿದ್ದು ಎಲ್ಲಿಂದ ಅಂದರೆ ಒಂದು ಕಾಮಧೇನು, ಆದರೆ ಹಸುವಿನಲ್ಲಿ. ಆ ಹಸು ಸುಮ್ಮನೆ ಮನೆಗೆ ಹೋಗಲಿಲ್ಲ. ಆ ಹಾಲು ಕರ್ಕೊಂಡು ಬೆಟ್ಟ ಗುಟ್ಟುಗಳಲ್ಲಿ ಹೋಗಿ ಅದ್ರ ಮೇವು ತಿನ್ಕೊಂಡು ಸಂಜಾ ಕಾಲದಲ್ಲಿ ಹಾಲು ಹಿಂಡಿರ್ತಾರಲ್ಲ, ಆ ಹಾಲೊಳಗಡೆ ಬೇಕಾಗಿರುವಂಥ ಗಿಡಮೂಲಿಕೆಗಳು ತಿನ್ಕೊಂಡು ಬಂದಿರುತ್ತೆ. ಆ ಗಿಡಮೂಲಿಕೆಗಳು ತಿನ್ಕೊಂಬಂದಿರುವಂಥ ಹಾಲು ಸಂಜಾ ಕಾಲದಲ್ಲಿ ಈ ತಾಯಿ ಗಂಡನಿಗೆ ಕುಡಿಸ್ದಾಗೆ ಇವರಿಗೆ ಗುಣಮುಕ್ತರಾಗ್ತಾರೆ. ಗುಣ ಆದಾಗ ಏನಾಗತ್ತೆ ಅಂದರೆ ಸೂರ್ಯನಿಗೆ ಜಪ ಮಾಡಿ ಪೂಜೆ ಮಾಡಿ ಹೆಂಡತಿನ ಎಬ್ಬಿಸಿದಾಗ ಆಶ್ಚರ್ಯ ಆಗಿಬಿಡುತ್ತೆ. ಅಲ್ಲಿ ಸಮಯದಲ್ಲಿ ಕೈ ಹಿಡಿಯೋಕ್ಕೆ ಬಂದಂಥವರೇ ಆಂಜನೇಯ ಸ್ವಾಮಿ. ಮಾಟ ಮಂತ್ರ ತಂತ್ರ ಭಯ ನಿವಾರಣೆ ಮಾಡುವಂಥ ಆಂಜನೇಯ ಸ್ವಾಮಿ ರಕ್ಷಣೆ ಆದರು ಈ ಫ್ಯಾಮ್ಲಿಗೆ. ಹಾಗಾಗಿ ಯಾರೇ ಆಗಲಿ ದೇವತಾ ಕಾರ್ಯಕ್ರಮ ಮಾಡ್ತಾಯಿದ್ರೆ ಖಂಡಿತವಾಗೂ ಮೊದಲನೇದಾಗಿ ಸಿಕ್ಕೋದು ತುಂಬ ಕಷ್ಟ. ಆ ಕಷ್ಟಕ್ಕೆ ಸರಿಯಾಗಿ ಫಲ ಕೊಟ್ಟೋರೇ ಈ ಆಂಜನೇಯ ಸ್ವಾಮಿ. ನಿತ್ಯ ಸೇವೆ ಮಾಡೋದಕ್ಕೆ ಸ್ವಾಮಿಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವೆ ಮಾಡೋಕ್ಕೆ ಬಂದರು. ಮತ್ತೆ ಪುನಃ ಈ ಅರ್ಚಕರು ಗ್ರಾಮಸ್ಥರು ಎಲ್ಲ ನಿಂತ್ಕೊಂಡು ನೋಡ್ತಾರೆ. ಇವ್ರು ಸತ್ತೋಗಿಬಿಡ್ತಾರೆ, ಇವ್ರ ಕತೆ ಮುಗೀತು ಅನ್ನೋ ಒಳಗಾಗಿ ಮತ್ತೆ ಜೀವ ತುಂಬಿತು. ಈ ನವಿಲುಗರಿ ಯಾವ ಥರ ರೆಕ್ಕೆ ಬಿಚ್ಚಿಕೊಂಡು ಖುಷಿಯಾಗಿದೆ, ಹಾಗೆ ಇವ್ರ ಜೀವನ ಕೂಡ ಸಂಸಾರದಲ್ಲಿ ಕಣ್ಣು ತೆಗೀತು. ಅದಕ್ಕೋಸ್ಕರನೇ ಹೇಳೋದು, ಇರೋ ಗ್ರಾಮಗಳಲ್ಲಿ ಪೂಜೆಯಲ್ಲಿ ಸಲ್ಲಿಸಿ ಪೂಜೆ ಮಾಡಿಸೋದ್ರಿಂದ ಫಲ ಪೂರ್ಣವಾಗತ್ತೆ. ಸಂಪೂರ್ಣವಾಗಿ ದೇವತಾ ಕಾರ್ಯಕ್ರಮ